ಮಧ್ಯಪ್ರಾಚ್ಯದಲ್ಲಿ ವಾರ್ ಹೆಚ್ಚಿದಂತಹ ಗ್ಯಾಸ್ ಸಮಸ್ಯೆ ಬಗ್ಗೆ ಎಚ್.ಕೆ. ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ವಾರ್ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಗ್ಯಾಸ್ ಸಮಸ್ಯೆ ಬಗ್ಗೆ ಕೆ.ಎಚ್. ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಯುದ್ಧ ನಡೆಯುತ್ತಲೇ ಇದೆ, ವಾರ್ ಇನ್ನೂ ನಿಂತಿಲ್ಲ. ಚುನಾವಣೆ ಇರೋದ್ರಿಂದ ಮೀಟಿಂಗ್ ಮಾಡಲು ಆಗಿಲ್ಲ. 5ರಂದು ಸಾಧ್ಯವಾದ್ರೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತೇನೆ. ಸದ್ಯ ನಗರದಲ್ಲಿ 25 ದಿನಕ್ಕೆ, ಹಳ್ಳಿಯಲ್ಲಿ 45 ದಿನಕ್ಕೆ ಗ್ಯಾಸ್ ವಿತರಣೆ ಅಂತಿದ್ದಾರೆ. ಅದರಲ್ಲಿ ಏನಾದ್ರೂ ತೊಂದರೆ ಇಲ್ಲ. ಎಚ್.ಕೆ. ಮುನಿಯಪ್ಪ ರಿಯಾಕ್ಟ್ ಮಾಡಿರುವಂತದ್ದು ಏನು ತೊಂದರೆ ಆಗಲ್ಲ ಅಂದಿದ್ದಾರೆ. ಆಟೋಗೆ ದಿನ 3000 ಸಿಲಿಂಡರ್ ಖರ್ಚಾಗ್ತಾ ಇದೆ, ದಿನ ಕೊಡ್ತಾ ಇದ್ದೇವೆ. ಆಟೋದವರು ಪ್ರತಿನಿತ್ಯ ಖಾಸಗಿಯವರ ಬಳಿ ತೆಗೆದುಕೊಳ್ತಿದ್ರು. ಈಗ ರೇಟ್ ಹೆಚ್ಚಾಗಿದೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಮುನಿಯಪ್ಪ ಹೇಳಿರುವಂತದ್ದು ಸರ್ಕಾರಿ ಕಂಪನಿಗಳಲ್ಲಿ ತೆಗೆದುಕೊಳ್ಳುವವರಿಗೆ ತೊಂದರೆ ಆಗಿಲ್ಲ. ಖಾಸಗಿ ಕಂಪನಿಯವರು ಹೆಚ್ಚು ಹಣ ತಗೊಂಡ್ರೆ ಕ್ರಮ ತಗೋತೇವೆ ಅಂತ ಹೇಳಿದ್ದೀವಿ. ಸದ್ಯ ಇರೋದ್ರಲ್ಲಿ ಮಿತವಾಗಿ ಬಳಸಬೇಕು ಅಂದ್ರು ಕೆ.ಎಚ್. ಮುನಿಯಪ್ಪ. ಕೆ.ಎಚ್. ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದು ಆಹಾರ ಸಚಿವರು. ಗ್ಯಾಸ್ ಸಮಸ್ಯೆ ಇದೆ, ಮಧ್ಯಪ್ರಾಚ್ಯದಲ್ಲಿ ವಾರ್ ಮುಂದುವರೆದಿದೆ, ಯುದ್ಧ ನಡೀತಾನೆ ಇದೆ. ಹಾಗಾಗಿ ಈ ಒಂದು ಗ್ಯಾಸ್ ಸಮಸ್ಯೆ ಇನ್ನೂ ಪರಿಹಾರವಾಗಿಲ್ಲ. ಚುನಾವಣೆ ಇರೋದ್ರಿಂದ ಮೀಟಿಂಗ್ ಮಾಡೋಕೆ ನನಗಾಗಿರ್ಲಿಲ್ಲ. 5ರಂದು ಸಾಧ್ಯವಾದ್ರೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡ್ತೇನೆ. ಸದ್ಯ ನಗರದಲ್ಲಿ 25 ದಿನಕ್ಕೆ ಸಿಲಿಂಡರ್ ಮತ್ತು ಹಳ್ಳಿಯಲ್ಲಿ 45 ದಿನಕ್ಕೆ ಗ್ಯಾಸ್ ವಿತರಣೆ ಅನ್ನುವಂಥದ್ದಿದೆ. ಅದರಲ್ಲಿ ಏನೂ ತೊಂದರೆ ಆಗಲ್ಲ ಅಂತ ಕೆ.ಎಚ್. ಮುನಿಯಪ್ಪ ಹೇಳಿದ್ದಾರೆ. ಇನ್ನು ಆಟೋಗೆ 3000 ಸಿಲಿಂಡರ್ ಖರ್ಚಾಗ್ತಾ ಇದೆ, ದಿನ ಕೊಡ್ತಾ ಇದ್ದೀವಿ. ಆಟೋದವರು ಪ್ರತಿನಿತ್ಯ ಖಾಸಗಿಯವರ ಬಳಿ ತೆಗೆದುಕೊಳ್ತಿದ್ದಾರೆ. ರೇಟ್ ಹೆಚ್ಚಾಗಿದೆ ಅಂತ ಇಲ್ಲಿಗೆ ಬಂದಿದ್ದಾರೆ ಅಂದಿದ್ದಾರೆ ಮುನಿಯಪ್ಪ. ಇನ್ನು ಸರ್ಕಾರಿ ಕಂಪನಿಗಳಲ್ಲಿ ತೆಗೆದುಕೊಳ್ಳೋರಿಗೆ ಏನ್ ತೊಂದರೆ ಆಗಿಲ್ಲ. ಖಾಸಗಿ ಕಂಪನಿಯವರು ಹೆಚ್ಚು ಹಣ ತಗೋತೀವಿ, ವಸೂಲು ಮಾಡೋಕೆ ನಿಂತ್ರೆ ನಾವಲ್ಲಿ ಕ್ರಮ ತಗೋತೀವಿ. ಸದ್ಯ ಇರೋದ್ರಲ್ಲೇ ಮಿತವಾಗಿ ಬಳಸಿಕೊಂಡು ಹೋಗಬೇಕು ಅಂತ ಕೆ.ಎಚ್. ಮುನಿಯಪ್ಪ ಹೇಳಿದ್ದಾರೆ. ಗ್ಯಾಸ್ ನೋಡಪ್ಪ, ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಒಂದು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ದಿನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ದಿನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದೆ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದೆ, ಕ್ಯೂ ಆಗಿದೆ. ಬಿಟ್ರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರ್ ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದೆ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅದೇ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ, ಪ್ರೈವೇಟ್ ಕಂಪನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇವತ್ತು ತತ್ತರಿಸುವಂತ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಜನ ಕೂಡ ಕೋಆಪರೇಟ್ ಮಾಡಬೇಕು. ಇಷ್ಟಿನ ಈಗ ಗ್ಯಾಸ್ ನೋಡಪ್ಪ, ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಒಂದು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ದಿನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ದಿನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದ್ರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಗಿದೆ. ಆಮೇಲೆ ಆಟೋ ಗ್ಯಾಸ್ಗೆ 3000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದೆ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.